ಭದ್ರಾವತಿ ನಗರಸಭೆಯಲ್ಲಿ ಗೀತಾ ರಾಜ್ಕುಮಾರ್ ಅವರು 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ಎಲ್ಲ ವಾರ್ಡಿನ ಅಧ್ಯಕ್ಷರಾಗಿ ಅವರು ಸಲ್ಲಿಸಿರುವ ಸೇವೆಗಳನ್ನು ನೋಡಿ ಮತ್ತೊಮ್ಮೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಬನ್ನಿ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರು ಸಲ್ಲಿಸಿರುವ ಸೇವೆಗಳ ಕುರಿತು ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ನಾನು ಗೀತಾ ರಾಜ್ಕುಮಾರ್ ಅಂತ, ನನ್ನ 2ನೇ ವಾರ್ಡಿನ ನನ್ನ ಸದಸ್ಯರಾಗಿ ಇವಾಗ ಅಧ್ಯಕ್ಷರಾಗಿದ್ದೀನಿ. ಹಾಗೂ ನನ್ನ ಎಲ್ಲ ಪಕ್ಷದ ಸದಸ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ಎಮ್.ಎಲ್.ಎ ಆದ BK ಸಂಗಮೇಶ್ವರನವರಿಗೂ ಸಹ ನನ್ನ ಕೃತಜ್ಞತೆಗಳು. ಅವರು ಸಹ ನನ್ನ 2ನೇ ಬಾರಿಯಾಗಿ ಅಧ್ಯಕ್ಷರು ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಎಲ್ಲರೂ ನನ್ನ ಒಮ್ಮತದಿಂದ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ಕೃತಜ್ಞತೆಗಳು. ಹಾಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮೇಡಮ್, ನೀವು ರಾಜಕಾರಣಕ್ಕೆ ಬರೋದಕ್ಕೆ ಕಾರಣ ಏನು ಮೇಡಮ್? ರಾಜಕಾರಣಕ್ಕೆ ಬರೋಕ್ಕೆ ಅಂದರೆ ನಮ್ಮದು ಫ್ಯಾಮಿಲಿ ಸ್ವಲ್ಪ, ನಮ್ಮ ಮಾವರು ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದರು, ನಮ್ಮ ಅತ್ತೆ ಸಹ ಎಲೆಕ್ಷನಲ್ಲಿ ನಿಂತಿದ್ದರು. ಆಮೇಲೆ ಅವರು ಬಲ್ಕೀಶ್ ಬಾನು ಮೇಡಮ್ ಅವರು ಗೆದ್ದರು, ನಮ್ಮ ಅತ್ತೆ ಸೋತರು. ಅವಾಗಿಂದ ಬಟ್ ನಮ್ಮ ಇದು ರಾಜಕೀಯ ಹಿನ್ನೆಲೆ ಇದೆ. ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದರು ನಮ್ಮ ಅವರು. ಹಂಗಾಗಿ ನಮ್ಮನೆಯವರು ಸಹ ಯಾವಾಗಲೂ ಸ್ವಲ್ಪ MLA ಒಡನಾಟ ಇತ್ತು. ಹಂಗಾಗಿ ರಾಜಕೀಯದಲ್ಲಿ ಯಾವಾಗಲೂ ಇದ್ದರು. ಈಗ ಅದನ್ನು ಗುರುತಿಸಿ ನಮಗೆ ಒಂದು ಸೀಟ್ ಕೊಟ್ಟಿದ್ದರು. ಹಂಗಾಗಿ ನಾನು ಸಹ ಗೆದ್ದು ಈಗ ಒಳ್ಳೆ ಕೆಲಸ ಮಾಡೋದ್ರಿಂದ ಮತ್ತು 2ನೇ ಬಾರಿನೂ ಸಹ ಮತ್ತೆ ಈಗ 21ರಲ್ಲಿ ಅಧ್ಯಕ್ಷರಾಗಿದ್ದೆ. ಇವಾಗ ಮತ್ತೆ 2ನೇ ಬಾರಿನೂ ಈಗ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ನಾವು ಅದೇ ರೀತಿ ಪ್ರಾಮಾಣಿಕವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಮೇಡಮ್, ನೀವು ಸದಸ್ಯರಾಗಿ ಆವತ್ತಿನ ಏನೇನು ಕೆಲಸ ಮಾಡಿದ್ರಿ ನಿಮ್ಮ ವಾರ್ಡ್? ನಾವು ವಾರ್ಡಲ್ಲಿ ಫಸ್ಟ್ ಲೈಟು, ಚರಂಡಿ, ನೀರಿಂದು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಿ. ಮೇಡಮ್, ನೀವು ಇವಾಗ ಅಧ್ಯಕ್ಷರು, ಎಲ್ಲ ವಾರ್ಡ್ಗೂ ಅಧ್ಯಕ್ಷರು. ಮೂಲಭೂತವಾಗಿ ಏನು ಸಮಸ್ಯೆ ಇದೆ ನಿಮ್ಮ ವಾರ್ಡ್ ವ್ಯಾಪ್ತಿನಲ್ಲಿ? ಎಲ್ಲ ಸಮಸ್ಯೆ ಇತ್ತು. ಇವಾಗ ಒಂದೊಂದೇ ಇವಾಗ 15 ಫೈನಾನ್ಸಲ್ಲಿ ಮತ್ತು ನಮ್ಮ ಶಾಸಕರು KRD ಅವರು ಈಗ ಸುಮಾರು ಬ್ರಿಡ್ಜ್ಗಳೆಲ್ಲ ಹಾಳಾಗಿದ್ವು. ಈಗ ಎಲ್ಲ 3 ಕಡೆ ಬ್ರಿಡ್ಜು, ಕವಲ್ಗುಂದಿದೊಂದು ಬ್ರಿಡ್ಜು, ಇಲ್ಲಿ ಸಿದ್ಧಾರೂಢನಗರದಲ್ಲಿ ಒಂದು ಬ್ರಿಡ್ಜು ಇವಾಗ ಆಗ್ತಾ ಇದೆ. ರೋಡು ಅಷ್ಟೇ, ಶಿವಮೊಗ್ಗ ಟು ಭದ್ರಾವತಿ ರೋಡು ತುಂಬ ಹದಗೆಟ್ಟಿತ್ತು. ಅದನ್ನು ಸಹ ರೋಡ್ ಆಗ್ತಾ ಇದೆ ಇವಾಗ. ಮೇಡಮ್, ಕುಡಿಯೋ ನೀರಿಗೆ ಸಮಸ್ಯೆ ಇದೆ ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ? ಕುಡಿಯೋ ನೀರಿನ ಸಮಸ್ಯೆ ಅಂದರೆ ಕೆಲವರಿಗೆ ನೀರು ಆಗುತ್ತೆ, ಕೆಲವರಿಗೆ ಆಗ್ತಾ ಇಲ್ಲ. ಈ ಕೆಲವರು ಒಬ್ಬರು ಇರೋ ಮನೆಗೆ ನೀರು ಸಾಕಾಗ್ತಾ ಇದೆ. ಸ್ಕೂಲು ಕಟ್ಕೊಂಡಿರ್ತಾರೆ, ಸಾಮಾನ್ಯ ಅವರಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಆ ಥರ ಒಂದು ಸಮಸ್ಯೆ ಇದೆ. ಆದಷ್ಟು ನಾವು ನೀರಿಂದು ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ. ಈ ಮೊನ್ನೆ ತಾನೇ ಒಂದು ಹೊಸ ಟ್ಯಾಂಕ್ ಕ್ಲೀನ್ ಮಾಡಿಸಿದ್ವಿ. 50 ಲಕ್ಷಕ್ಕೆ ಎಲ್ಲ ಟ್ಯಾಂಕ್ಗಳೆಲ್ಲ ಮೊನ್ನೆ ಕ್ಲೀನಿಂಗ್ ಮಾಡಿಸಿದ್ವಿ. ಇದು ಕಸಿನ್ ಘಟಕಗಳಿದೆಯಾ ಮೇಡಮ್? ಕಸಿನ್ದು ಡಂಪಿಂಗ್ ವಿಲೇವಾರಿದು ಅದು ಇನ್ನೂ ಆಗ್ತಾ ಇದೆ. ಮೊನ್ನೆ ತಾನೇ ನಾವು ಚಂಡೀಗಢ ಹೋಗಿ ಅಲ್ಲಿ ಯಾವ ಥರ ಕಸ ವಿಲೇವಾರಿ ಮಾಡ್ತಿದ್ದಾರೆ, ಅದರಿಂದ ಅಲ್ಲಿ ಕರೆಂಟ್ ಉತ್ಪತ್ತಿ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲೆ ಅದರಿಂದ ಗೊಬ್ಬರ ತಯಾರಿಸ್ತಾ ಇದ್ದಾರೆ. ಅದನ್ನೆಲ್ಲ ಅದೇ ರೀತಿ ಇಲ್ಲೂ ಭದ್ರಾವತಿಲೂ ಮಾಡಬೇಕು ಅಂತೇಳಿ ನಾವೊಂದು ಪ್ರವಾಸ ಹಮ್ಮಿಕೊಂಡು ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ಸದಸ್ಯರು ಹೋಗಿ ಅದನ್ನೊಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದ್ವಿ. ಮುಂದೆ ನೀವು ಕಸಿನ್ ಘಟಕ ಮಾಡಬೇಕು ಅಂತ ಏನಾದರೂ ಇದೆಯಾ? ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಕಾಮಗಾರಿ ನಡೆಯುತ್ತೆ. ಇವಾಗ ಕಸ ವಿಂಗಡಣೆ ಯಾವ ರೀತಿ ಮಾಡಿಸ್ತಾ ಇದ್ದಾರೆ? ಕಸ ವಿಂಗಡಣೆ ಅಂದರೆ ಇವಾಗ ಡೆಲ್ಲಿ ನೋಡ್ಕೊಂಬಂದ್ವಿ, ಅದೇ ಥರ ಮಾಡಬೇಕು ಅಂತ ಇದ್ದೀವಿ. ಇವಾಗ ಕಸದ ಘಟಕ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಕೆಲಸ ಸ್ಟಾರ್ಟ್ ಆಗಿದೆ. ನಿಮ್ಮ ಶಾಸಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಶಾಸಕರು ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಭದ್ರಾವತಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸುಮಾರು ಕಡೆ ಎಲ್ಲ ಹಳ್ಳಿಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆದು ಅದನ್ನು ತಿಂಗಳ ಒಂದೊಂದು ಸಭೆ ಸೇರಿಸಿ ಒಳ್ಳೆ ಜನಗಳಿಗೆ ಉತ್ತಮವಾದ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯ ಹೆಸರಿದೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಾತ್ರ ನಮ್ಮ ಶಾಸಕರು. ಅವ್ರು ಯಾವುದೇ ಪಕ್ಷ ಭೇದವಿಲ್ಲದೆ ಪ್ರತಿ ಪಕ್ಷಗಳಿಗೂ ಪ್ರತಿ ವಾರ್ಡ್ಗಳಿಗೂ ಅವರು ಎಲ್ಲರಿಗೂ ಕೆಲಸ ಹಾಕ್ಕೊಟ್ಟಿದ್ದಾರೆ. ಎಲ್ಲ ಕಡೆ ಚರಂಡಿಗಳು ಸುಮಾರು ಇತ್ತು. ಇವಾಗ 50 ವರ್ಷದ್ದು ಹಿಂದೆ ಇದ್ದಿದ್ದು ಚರಂಡಿಗಳೆಲ್ಲ ಇವಾಗ ಬಾಕ್ಸ್ ಚರಂಡಿ ಮಾಡಿಸ್ತಾ ಇದ್ದಾರೆ. ಎಲ್ಲ ವಾರ್ಡಿಗೂ ಅವ್ರು ಕೊಟ್ಟಿದ್ದಾರೆ ಅನುದಾನ, ಎಲ್ಲರಿಗೂ ಒಂದೇ ಸಮ ಅನುದಾನ ಕೊಟ್ಟಿದ್ದಾರೆ. ಮೇಡಮ್, ಶಾಸಕರ ಅನುದಾನದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ನೀವು? ಶಾಸಕರ ಅನುದಾನದಲ್ಲಿ ಅಂದರೆ ಅದೇ ಇವಾಗೆಲ್ಲ ಕಡೆ ರೋಡು ಚರಂಡಿಗಳು ಎಲ್ಲ ಆಗ್ತಾಯಿದೆ ಅವರ ಅನುದಾನದಲ್ಲಿ. ಆಮೇಲೆ ಸುಮಾರು ದೇವಸ್ಥಾನಗಳಿಗೆ, ಆಮೇಲೆ ಮಕ್ಕಳ ವಿದ್ಯಾಭ್ಯಾಸ, ಸ್ಕೂಲು, ಕಾಂಪೌಂಡ್ಗಳು
ಪ್ರತಿಯೊಂದು ಅವರು ವಿದ್ಯಾಭ್ಯಾಸಕ್ಕೆ ತುಂಬ ಒತ್ತು ಕೊಡ್ತಾರೆ. ಎಲ್ಲ ಶಾಲಾ ಕಾಲೇಜುಗಳಿಗೂ ಒಂದು ಏನು ಅವ್ರಿಗೆ ಸೌಕರ್ಯ, ಮೂಲಭೂತ ಸೌಕರ್ಯಗಳು ಬೇಕು ಅವರಿಗೆ. ಕಾಂಪೌಂಡು ಇಲ್ಲಿ ಉತ್ತರದಲ್ಲಿ ಒಂದು ಕಾಂಪೌಂಡ್ ಇರಲಿಲ್ಲ, ಒಂದು ಗೌರ್ಮೆಂಟ್ ಸ್ಕೂಲ್. ಎಲ್ಲ ಗೌರ್ಮೆಂಟ್ ಸ್ಕೂಲ್ ಟಾಯ್ಲೆಟು, ಕಾಂಪೌಂಡು ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮೇಡಮ್ ನಿಮ್ಮ ಸದಸ್ಯರು ಎಲ್ಲರೂ ಸ್ಪಂದಿಸ್ತಾರೆ ಮೇಡಮ್ ನಿಮಗೆ? ಹೌದು, ಎಲ್ಲರೂ ನಾವು ಸದಸ್ಯರುಗಳು ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲ ಸದಸ್ಯರು ನನಗೆ ಸ್ಪಂದಿಸ್ತಾ ಇದ್ದಾರೆ. ಮೇಡಮ್ ಕೊನೆಯದಾಗಿ ಏನು ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಮುಂದಿನ ದಿನದಲ್ಲಿ ಏನು ಕೆಲಸ ಮಾಡಿಸ್ಬೇಕು ಅನ್ನೋ ಮನಸ್ಸಲ್ಲಿದೆ, ಏನು ಮಾಡೋಕ್ಕೆ ಆಶ್ವಾಸನೆ ಕೊಡ್ತೀರಾ ಜನತೆಗೆ? ಆಶ್ವಾಸನೆ ಅಂದರೆ ನಾವು ಇನ್ನೂ ಅಭಿವೃದ್ಧಿ ಆಗಬೇಕು, ಇನ್ನೂ ಎಲ್ಲ ಕಡೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಎಲ್ಲ ಕೆಲಸನೂ ಮುಗಿಸ್ಬೇಕು ಅಂತ ಇದ್ದೀವಿ. ಶಾಸಕರ ಅನ್ನೋದನ್ನು ಏನು ಕೆಲಸ ಮಾಡಿಸಿದ್ದಾರೆ ಮೇಡಮ್? ಶಾಸಕರ ಅನುದಾನದಿಂದ ಸ್ಮಶಾನದಲ್ಲಿ ನೀರಿನ ಕೊರತೆ ಇತ್ತು, ಬಿಲ್ಡಿಂಗ್ ಕೊರತೆ ಇತ್ತು. ಒಂದು ಬರ್ನಿಂಗ್ ಮಿಷನ್ನು ಸುಮಾರು 1 ಕೋಟಿ ವೆಚ್ಚದಲ್ಲಿ ಅದನ್ನು ಮೊನ್ನೆ ತಾನೇ ಒಂದು ಓಪನ್ ಮಾಡಿದ್ವಿ. KIDಯಲ್ಲಿಂದ ಈ ಬಸ್ ಸ್ಟ್ಯಾಂಡ್ ಟು ಬಿಳ್ಕಿ ಕ್ರಾಸ್ವರೆಗೆ 17 ಕೋಟಿದು ಒಂದು ರೋಡ್ ಆಗ್ತಾಯಿದೆ, ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಮತ್ತು ಒಂದು ಬ್ರಿಡ್ಜ್ ಆಗ್ತಾಯಿದೆ. ಇನ್ನೊಂದು 6 ಕೋಟಿದು ಹೆಬ್ಬಂಡಿ ರೋಡಲ್ಲಿ ಕವಲ್ಗೊಂದಿದೆ, ಅಲ್ಲೊಂದು ಬ್ರಿಡ್ಜ್ ಆಗ್ತಾಯಿದೆ. ಇನ್ನೊಂದು ಮತ್ತು ಸಿದ್ಧಾರೂಢ ನಗರದ ಅಲ್ಲೊಂದು ಬ್ರಿಡ್ಜು, ಅದು ಎಲ್ಲ ಅದು ಸಹ ಒಂದು 15 ಕೋಟಿದು, ಅದು ಒಂದು ಮಾಡ್ತಾಯಿದ್ದೀವಿ. ಸುಮಾರು ಶಾಸಕರು, ಆಮೇಲೆ ಸ್ಕಾಲರ್ಶಿಪ್ ನಮ್ಮ ನಗರಸಭೆಯಿಂದ ಮಕ್ಕಳಿಗೆ ಸುಮಾರು ಒಂದು 800 ಮಕ್ಕಳಿಗೆ ಸ್ಕಾಲರ್ಶಿಪ್ಪಿಂದು ಮೊನ್ನೆ ತಾನೇ ಅಮೌಂಟ್ ಕೊಟ್ಟು 27 ಲಕ್ಷ ಬಂದಿತ್ತು. SSLC PUC ಮಕ್ಕಳಿಗೆ ಅವರಿಗೊಂದು ಸ್ಕಾಲರ್ಶಿಪ್ಪು ಎಲ್ಲ ಕರೆದು ಒಂದು ಫಂಕ್ಷನ್ ಮಾಡಿ ಅವರಿಗೆಲ್ಲ ಮಕ್ಕಳಿಗೆ ಪೇರೆಂಟ್ಸ್, ಮಕ್ಕಳು ಇಲ್ಲಿದ್ರೆ ಅವರಿಗೆಲ್ಲ ಪೇರೆಂಟ್ಸ್ ಹುಡುಕಿ ನಮ್ಮ ನಗರಸಭೆಯಿಂದ ಅವರಿಗೆಲ್ಲ ಈ ಗುರುತಿಸಿ, ಎಲ್ಲ ಶಾಲಾ ಕಾಲೇಜುಗಳಿಂದ ಅವರಿಗೆಲ್ಲ ಗುರುತಿಸಿ ಅವರಿಗೊಂದು ಫೋನ್ ಮಾಡಿ ಲೆಕ್ಚರ್ಗಳೆಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲೆಲ್ಲಿ ಮಕ್ಕಳಿಗೂ ಎಲ್ರಿಗೂ ಕರೆಸಿ ಸ್ಕಾಲರ್ಶಿಪ್ ವ್ಯವಸ್ಥೆ ಮಾಡಿದ್ವಿ. ಮೇಡಮ್ 15ನೇ ಹಣಕಾಸು ಅದರಲ್ಲಿ ಏನು ಮಾಡಿದ್ರ ಯೋಜನೆಯಲ್ಲಿ? 15ನೇ ಹಣಕಾಸು ಅದರಲ್ಲಿ ಎಲ್ಲ ಕಡೆ ಬಾಕ್ಸ್ ಚರಂಡಿ ಮಾಡಿಸ್ತಾ ಇದ್ದೀವಿ. ಮತ್ತು ಸಣ್ಣ ಪುಟ್ಟ ರೋಡ್ಗಳು ಇದ್ದಾವೆಲ್ಲ ರೋಡ್ಗಳೆಲ್ಲ ಮಾಡಿಸಿದ್ದೀವಿ. ಓಕೆ ಮೇಡಮ್, ಥ್ಯಾಂಕ್ ಯು.